ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 12. ನೋಡು ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂದು ಅದು ಇದು ಎನ್ನದಿರಿಟ್ಟು ದಳಿದು ಕೋಪುದು ಅಸತ್ಯವೆಂದು ನೇತಿಗಳದು ಮೊದಲ ವಾಸನೆಯ ಹಮ್ಮಳಿದು ನಿಜ ಪದವು ಅಖಂಡಿತವೆಂದು ತಿಳಿದು. ಹಿಂಗ ನೋಡ್ತಾ ಹೋದರೆ ನಿಜ ಸ್ವರೂಪ ಅನುಭವಕ್ಕ ನೋಡು ನೋಡು ನೀನೇ ಪರವೆಂದು ಪರಬ್ರಹ್ಮ ನೀನು ಇವೆಲ್ಲವೆಂತ ಬೇರೆ, ನೀನು ಪರಮಾತ್ಮ ವಸ್ತು. ಇವು ಯಾವು ನಿನ್ನ ಸ್ವರೂಪ ನಿನ್ನ ಸ್ವಭಾವ ಅಲ್ಲ. ಅದಕ್ಕೆ ಒಂದೊಂದೇ ಹೇಳ್ಕೋತ ಹೋಗ್ತಾರ. ಇವು ಯಾವು ನೀನಲ್ಲ, ನಿಂದಲ್ಲ. ನಮಗ ಬಂಧನ ಆಗಿರುವುದು ನಾನು ನಂದು, ಅದು ಮೂಲ ಬಂಧನ. ಬ್ರಹ್ಮ ವಸ್ತುವಿನಲ್ಲಿ ಅಕಸ್ಮಾತ್ ಗೊತ್ತಿಲ್ಲದು. ಇವರೆಲ್ಲ ಮಹಾಪುರುಷರು ಹೇಳ್ತಾರೆ, ಒಂದು ಅಹಂಕಾರ ಅಹಂ ಜೀವಭಾವ ಉದಿಸ್ತು. ಆ ಜೀವಭಾವದಲ್ಲಿ ನಮ್ಮ ಕರ್ಮಗಳ ಜನ್ಮಗಳ ಎಲ್ಲಾ ರಾಶಿ ಬೀಜ ಅಲ್ಲಿದೆ. ಅಹಂಕಾರದಲ್ಲಿ ಮೂಲ ಅಹಂಕಾರ ಅಂತ ನಮಗೀಗೇನು ವ್ಯವಹಾರದ ಅಹಂಕಾರ ಐತಲ್ಲ, ಇದು ಅಲ್ಲ. ಈಗ ನಾವು ಅಹಂಕಾರ ಮಾಡ್ತೀವಿ ಅಲ್ಲಿ, ಇದು ಅಲ್ಲ. ಅಹಂಕಾರ ಅಂದ್ರೆ ಏನು ಅಂತ ಹುಡುಕೋತ ಹೋದರೆ ಅವಾಗದು ಪೂರ್ಣ ಮರೆಯಾಗಿ ಬಿಡ್ತದ. ಪರಮಾತ್ಮ ವಸ್ತು ಒಂದೇ ಉಳಿತದ, ಅಲ್ಲಿಂದನೇ ಪ್ರಕಟ ಆಗೈತದು. ಪರಮಾತ್ಮ ವಸ್ತುವಿನಲ್ಲೇ ಮೂಲದಲ್ಲಿ ಏನಿಲ್ಲ, ಆಮೇಲೆ ಅಹಂ ಪ್ರಕಟ ಆಗ್ತದ. ಅದು ನಿಮ್ಮ ಇಡೀ ಜನ್ಮಕ್ಕ ಜೀವನಿಗೆ ಎಲ್ಲದಕ್ಕೂ ಕಾರಣ ಬೀಜ. ಅದರಿಂದನೇ ನಮ್ಮ ಜೀವನ ಜನ್ಮಗಳು. ಸುಮ್ಮನೆ ಹಂಗ ವಿಚಾರ ಮಾಡ್ರಿ. ಏನು ಸಾಮಾನ್ಯ ಏನು ಅಸಾಮಾನ್ಯ. ಅದಕ್ಕೆ ವೇದಾಂತ 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿ ಹುಟ್ಟಿ ಸಾಯ್ತೀಯ, ಮತ್ ಅಲ್ಲೇ ತಿರುಗುತ್ತೀಯ. ಅದರಿಂದ ಹೊರಗೆ ಬರಕ್ ಸಾಧ್ಯ ಇಲ್ಲ. ಯಾಕ? ನೀನು ಜೀವ ಹುಟ್ಟು ಸಾಯೋದ ನಿನ್ನ ಹಣೆ ಬರ ಅಂತ ನೀನು ಗಟ್ಟಿ ಮಾಡಿಕೊಂಡಿರೋದರಿಂದ ಅಜ್ಞಾನದನ್ನು ಗಟ್ಟಿ ಮಾಡ್ತದ, ಬಹಳ ಗಟ್ಟಿ ಮಾಡ್ತದ. ನಾವು ಅಜ್ಞಾನಿಗಳು ಅದನ್ನ ಹೇಳಕ್ ಎಷ್ಟು ಖುಷಿ ಪಡ್ತಾರೋ. ನಾವು ಅಜ್ಞಾನಿಗಳು, ಬಾರಿ ಏನೋ ದೊಡ್ಡ ತ್ಯಾಗ ಮಾಡ್ಯಾನ ಅನ್ನುವಂಗ ಮಾತಾಡ್ತಾನೆ. ಅಜ್ಞಾನ ಅಂದ್ರೇನು ಸಾಮಾನ್ಯ ಏನು? ನಿನಗ ಜೀವಭಾವ ಏನೈತಲ್ಲ, ಅಹಂಭಾವ ಐತಲ್ಲ, ಅದು ಅಜ್ಞಾನದ ಪರಿಣಾಮ. ಅದೇ ಅಜ್ಞಾನವಲ್ಲ. ಸ್ವಸ್ವರೂಪದ ಮರವಿಯಾಗಿ ಹೋಗೈತಿ. ಇದು ಎಲ್ಲ ಗೊತ್ತಾಗುವುದು ನಮ್ಮ ಗುರುದೇವರಿಂದ. ನಾವು ಮೂಲತಃ ಬ್ರಹ್ಮ ಪರಮಾತ್ಮ. ಈ ಅಹಂಕಾರ ಉದಿಸಿ ಅದು ಜನ್ಮ ಜನ್ಮಗಳಲ್ಲಿ ಜನ್ಮವನ್ನ ಕೊಡ್ತದ. ಎಷ್ಟು ಸಾಮರ್ಥ್ಯ ಇರ್ಬೇಕು ಅದಕ್ಕ. ಇಂಥ ಅದ್ಭುತ ದೇವನ್ನ ಸೃಷ್ಟಿ ಮಾಡಿ ಕೊಡ್ತದ ನಮ್ಗ. ಯಾರ ಸೃಷ್ಟಿ ಮಾಡಿಲಿದನ? ಅಹಂಕಾರ ಐತಿ, ನಿನಗ ದೇಹ ಐತಿ. ಅಹಂಕಾರ ಇಲ್ಲ, ದೇಹ ಇಲ್ಲ, ಜಗತ್ತಿಲ್ಲ. ಹಂಗಾದ್ರೆ ಸತ್ಯ ವಸ್ತುವಿನಲ್ಲಿ ಏನಿಲ್ಲ, ಅಲ್ಲಿ ಅಹಂಕಾರ ಇಲ್ಲ. ಆದ್ದರಿಂದ ಅದು ನಾನಲ್ಲ, ಅದು ತಾನಿಹುದು. ನಿಜಗುಣಶೀಲಗಳು ಹೇಳುವುದಿಲ್ಲ, ಅಲ್ಲಿ ಮನವಿಲ್ಲ, ಅದರಿಂ ಕನಸು ನೆನಸು ಇಲ್ಲ ಅಂತ ಸ್ವರೂಪದ. ಬರೀ ಅರಿವಲ್ಲದೆ ಮೂಢತೆಯಲ್ಲ, ಅರಿಯದರಿಂದದು ಸುತ್ತಿಯುಮಲ್ಲ. ಆ ಚಿತ್ಪದವೇ ತೂರ್ಯವೆನಿಕ್ಕು ಯೋಚಿಸಿ ತಿಳಿ ಕೈವಲ್ಯ ಮೋಕ್ಷ ಎಲ್ಲ ಬಿಡುಗಡೆ. ಈ ಬಂಧನಗಳನ್ನ ನೋಡ್ತಾ ಹೋದ್ರೆ ಬಹಳ ಬಹಳ ಬಹಳ. ಅದನ್ನ ಬಿಟ್ಟು ಸತ್ಯ ವಸ್ತುವಿನ ಕಡೆ ಹೋದ್ರೆ ಏನೂ ಇಲ್ಲ. ಅದಕ್ಕೆ ಹಿಂಗ ನೋಡ್ರಿ ಅಂತ ಹೇಳ್ತಾರೆ. ನಾವು ಇದರಲ್ಲಿ ಎಷ್ಟು ತಾಧ್ಯಾತ್ಮ ಹೊಂದೇವೆ?
ಎಷ್ಟು ಗುರುಗಳ ಬಂದ್ರು, ಎಷ್ಟು ಮಹಾತ್ಮರು ಅವತರಿಸಿದ್ರು, ದೇಹ ನಾನನ್ನೋದು ಬಿಡೋದಿಲ್ಲ. ನಾವು ಜೀವ ಅನ್ನೋದು ಬಿಡೋದಿಲ್ಲ. ಅದಕ್ಕೆ ಅವರು ವಿವೇಕಾನಂದರು ನೀನು ಅಲ್ಪ ಜೀವ ಅನಬೇಡ, ಅಲ್ಪ ಜೀವನು ಅನಬೇಡ, ನೀನು ಅಲ್ಪ ಜೀವನಲ್ಲ. ಈ ಭಕ್ತಿಯವರು ನಾನು ಅಲ್ಪ ಜೀವ, ಕ್ರಿಮಿ ಅಂತ ಅನ್ನೋದಿಲ್ಲ. ಯಾರು ರಾಮಕೃಷ್ಣ ಪರಮಹಂಸರು ತಮ್ಮನ್ನು ಎಷ್ಟು ಕಡೆಗಣಿಸ್ತಾರ. ನಾನನ್ನ ಕಡೆಗಣಿಸುವ ಒಂದು ರೀತಿಯ ಭಕ್ತಿಯಲ್ಲಿ ಅದು ಒಂದು ರೀತಿ. ನಾನೇನೂ ಅಲ್ಲ. ಇವ್ರದ್ದು ವೇದಾಂತದವ್ರು ಹಂಗಲ್ಲ, ನೀನು ಸಾಮಾನ್ಯನಲ್ಲ. ಅಪ್ಪವ್ರು ನನಗೆ ಹಗಲೆಲ್ಲ ಅಂತಿದ್ರು, ನೀವ್ ಯಾರು ಅಂತ ನಿಮಗ್ ಗೊತ್ತಿಲ್ಲ, ನೀವು ಸಾಮಾನ್ಯರಲ್ಲ ಅಂತಿದ್ರು. ನಮ್ಗೇನ್ ಗೊತ್ತಾಗತ್ತೆ? ನಾವು ದೇಹ ಮನಸ್ಸು ಅಹಂಕಾರ ಭಾವದಿಂದ ನಾವು ಸಾಮಾನ್ಯರು. ಎಲ್ಲಾ ಜೀವರ ಅನುಭವಿಸುವಂಗ ನಾವು ಜೀವತ್ವವನ್ನ ಅನುಭವಿಸ್ಬೇಕಾಗ್ತದೆ. ಆಗುದಿಲ್ಲ. ಬ್ರಹ್ಮವನ್ನ ಅನುಭವಿಸಿದ್ರ ಶಂಕರ್, ಇದು ಒಂದು ಸುಸಂಧಿ, ಇದೊಂದು ಒಳ್ಳೆ ಪುಣ್ಯದ ಫಲ. ಇದು ಹಿಂಗ ಅರ್ಥ ಬಿಟ್ರ ನೀನು ಪಾರಾಗಿ ಬಿಡ್ತೀನಿ ನೋಡು. ನಿನ್ನ ಹುಟ್ಟಿಲ್ಲ, ಸಾವಿಲ್ಲ, ಈಗಲೇ ದೇಹದ ಮುಪ್ಪಿಲ್ಲ, ರೋಗಿಲ್ಲ, ನೋವಿಲ್ಲ, ಚಿಂತಿಲ್ಲ, ಯಾವ ಇಲ್ದಂಗ ಆಗ್ತಾವ. ಯಾಕ? ಅವು ನಾವಲ್ಲ. ಅದರ ನಿಜಗುಣ ಶಿವಯೋಗಿಗಳು ಬಹಳ ಚಂದ ಹೇಳಿದ್ದಾರೆ. ಏನೋ ನಮಗ ಷಡೂರ್ಮಿಗಳದಾವು ಅಂತ ಹೇಳ್ತಾರೆ. ಷಡೂರ್ಮಿಗಳು ಜೀವನ ಸ್ವಭಾವ. ಅವು ಉರಿತಾವ, ಉರಿಯೋದಿಲ್ಲ. ಅದನ್ನ ಹಿಗ್ತೀವಿ ನಾವು. ಚೆನ್ನಾಗಿರುವಾಗ ಹಿಗ್ತೀವಿ, ದುಃಖ ಬಂದಾಗ ಕುಗ್ತೀವಿ. ಏನ್ ಮುಗ್ದೇ ಹೋಯ್ತು. ಆಮೇಲೆ ಇವರು ಅಂತಿರ್ತಾರ, ಬಹಳ ಕಷ್ಟಗಳನ್ನ ಸಹಿಸ್ಲಿಕ್ಕೆ ಆಗ್ಲಾರ್ದ ದೇವ್ರ ಯಾಕೆ ಕಳ್ಕೊಂಡಿಲ್ಲ. ಬಹಳ ಜನ ಹಂಗ ಅಂತಿರ್ತಾರ. ಇಂಥದ್ ಯಾಕೆ ಇಡ್ಬೇಕು, ಯಾರು ಕರ್ಕೊಂಡಾರ, ಯಾರು ನೆನ್ ಕಳ್ಸ್ಯಾರ. ಇವನೇ ಹಂಗ ಭಾವಿಸ್ತಾನೆ, ದೇವ್ರು ನನ್ನ ಕರ್ಕೋವಲ್ಲ. ದೊಡ್ಡ ದೊಡ್ಡವ್ರ ನೋಡಿವ್ ನಾವು, ನೋಡಿ ಎಷ್ಟು ನರಡ್ತಾರ, ಎಷ್ಟು ಕಷ್ಟ ಪಡ್ತಾರ. ಒಂದೇ ಕಡೆ ಬಿದ್ದಿರೋದಂದ್ರೆ ಎಷ್ಟು ಕಷ್ಟ. ಈಗಂತೂ ಬಹಳ ಆಯುಷ್ ಇರೋದ್ರಿಂದ ಹಂಗ ಇರ್ತಾವ. ತ್ರಿಪುತ್ರಪ್ಪನಂತವ್ರು 110 ವರ್ಷ ಇದ್ರಂತ. ಹ್ಯಾಂಗ ಬದುಕೋದು? ಅವರು ಜ್ಞಾನಿಗಳು ಬಿಡು, ಅವ್ರು ಅದರಿಂದ ಪ್ರತ್ಯೇಕ ಆಗಿರ್ತದ. ದೇಹದ ಪರಿಣಾಮಗಳು ಅವ್ರಿಗೆ ಇರೋದಿಲ್ಲ. ಯಾರು ಅವರ ಉಪಚಾರಗಳನ್ನ, ಅವರ ಸೇವೆಯನ್ನ ಮಾಡ್ತಾರ, ಅವರ ಪುಣ್ಯ ಎಲ್ಲ ಅವ್ರಿಗೆ ಹೋಗಿ ಬಿಡ್ತದ. ಯಾಕ? ಅವರು ಆತ್ಮವಾಗಿರ್ತಾರ. ಪರಮಾತ್ಮನಿಗೂ ದೇಹಕ್ಕೂ ಏನೂ ಸಂಬಂಧ ಇಲ್ಲ. ಏನೋ ದೇಹ ಪ್ರಾಕೃತಿಕ, ಪರಮಾತ್ಮ ಪ್ರಾಕೃತಿಕ ಅಲ್ಲ. ಈಗ ಎಲ್ಲಾ ಮಹಾತ್ಮರು ದೇಹವನ್ನ ಬಿಡ್ತಾರ, ದೇಹವನ್ನ ಅನುಭವಿಸ್ತಿರ್ತಾರಲ್ಲ, ಅದು ಮೇಲೆ ಮೇಲೆ ಅವರ ಅನುಭವದಲ್ಲಿ ಆನಂದ ತುಂಬಿ ತುಳುಕ್ತಿರ್ತಾರೆ, ಚಿಂತಿರ್ತಾರೆ. ಅದಕ್ಕ ಅಂತ ಮಹಾತ್ಮರಲ್ಲಿ ಹೋಗಬೇಕು. ಎಷ್ಟೇ ದೊಡ್ಡ ಮಹಾತ್ಮರಾದರೂ ವಯಸ್ಸೈತಲ್ಲ, ಹಣ್ಣ ನೀರ್ಗಾಯಿ ಮಾಡ್ತದ. ಹಣ್ಣುಗಾಯಿ ನೀರ್ಗಾಯಿ ಅಂತಾರ. ನಾನು ಹಣ್ಣುಗಾಯಿ ನೀರ್ಗಾಯಿ ಹೋಯ್ದೆ ಅಂತ. ಹಂಗ ವಯಸ್ಸಾದ್ಮೇಲೆ ಆ ದೇಹ ಹಣ್ಣುಗಾಯಿ ನೀರ್ಗಾಯಿ ಆಗ್ತದ. ಮಲ್ಕೊಂಡು ನೆರಳೋದು ಬಿಟ್ರೆ ಏನಿಲ್ಲ. ಅವಾಗ ಶಿವಾಯ ನಮಃ, ಶಿವ ಈಶ್ವರ ಏನೇನೆಲ್ಲ ಸ್ಮರಿಸ್ತಾರ. ಈಗ ಅಭಿಮಾನ ಇರೋದರಿಂದ ಸತ್ಯವನ್ನ ಅರಿಬೇಕಂತ ಅನಿಸೋದೇ ಇಲ್ಲ. ಇದು ಸತ್ಯ ಅಲ್ಲ. ಈಗ ಜೀವನದಲ್ಲಿ ಏನೇನ್ ಅನುಭವಿಸ್ತಿ, ಅದು ಎಲ್ಲ ಕಾಲ್ಪನಿಕ, ತೋರಿಕೆ. ಅದಕ್ಕೆ ಅವ್ರು ಹೇಳಾಕತ್ಯಾರ ನೋಡು, ಎತ್ತರ ಹೇಳ್ತಾರ, ನೀನ್ ಬೇಕಾದಂತ ದೇಹ ಹೊರಗಿಂದ ಏನಾರ ಸಾಕ್ಷಾತ್ಕಾರ ಮಾಡಿಕೊ, ಅದು ಇದು ಎನ್ನದಿದಿರಿಷ್ಟದು ಅಳಿದು ಹೋಗುವುದು. ಇದು ಒಂದು ಅನುಭವದ ತರ್ಕ. ಏನ್ ಹೇಳ್ತಾರ? ಯಾವುದರ ಇರ್ಲಿ, ನೀ ದೇವರೇ ಆಗಿರು, ದೇವರಂತ ತಿಳ್ಕೊಂಡಿರು, ಆದ್ರೆ ನಿನ್ನ ದೇಹ ನಶಿಸಿ ಹೋಗ್ತದ.
ಅಳಿದು ಹೋಗುವುದು. ನಿನ್ನ ಜೊತೆಗೆ ನಿನ್ನ ದೇಹ ಇಂದ್ರಿಯಗಳ ಜೊತೆಗೆ ಮನಸ್ಸು ಅಹಂಕಾರಗಳು ನಷ್ಟ ಆಗ್ತವೆ. ಜ್ಞಾನ ಇಲ್ದವ್ರಿಗೆ ನಷ್ಟ ಆಗುವುದಿಲ್ಲ. ಜ್ಞಾನ ಇಲ್ದವರು ಮತ್ತೆ ಜನ್ಮ ಜನ್ಮಗಳನ್ನ ತೊಟ್ಕೊಂತ ಹೋಗ್ತಾರೆ. ಅದಕ್ಕ ಅವರು ನಿಜಗುಣ ಶಿವೆಗಳು ಏನಪ್ಪ ನಿನಗೆ ಒಂದು ದೇಹ ಬಂದೈತೆ ಅಂತ ತಿಳ್ಕೊಂಡು ಏನು ಇದೇ ಲಾಸ್ಟ್ ಅಂತ ತಿಳ್ಕೊಂಡು ಏನ್ ನೀ ತಿಳ್ಕೊ, ತಪ್ಪೇನಲ್ಲ. ಆದ್ರೆ ಗುರುವನ್ನ ಅರಸಿ ನೀನು ಆತ್ಮ ಅಂತ ಅನುಭವಿಸಿದ್ರೆ ನಿನಗೆ ಜನ್ಮ ಇಲ್ಲ. ಗೊತ್ತಾಯ್ತಾ? ಅದಕ್ಕೆ ಅವ್ರು ನಿಜಗುಣರು ಧರೆಯನ್ನೆಲ್ಲವ ಸಂಧಿಸಿ ಧೂಳಿ ಮಾಡಲು. ಈ ಭೂಮಂಡಲವನ್ನ ಧೂಳಿ ಧೂಳಿ ಮಾಡಿದರೆ ಕಣಗಳಾಗ್ತಾವಲ್ಲ, ಅಷ್ಟು ದೇಹಗಳನ್ನು ಧರಿಸಿತು ಒಂದೊಂದು ಬಸಗಳು ಬಂದು. ಅಲ್ಲಿ ಮುಂದೆ ಹೇಳ್ತಾರೆ, ಮರಳಿ ನೀನತ್ತ ತಿರುಗದಂತೆ ರಚಿಸದೆ. ಮತ್ತಲ್ಲಿ ಹೋಗ್ತಾನೆ ವಾಪಸ್ಸು ಜನ್ಮಕ್ಕೊಳಗಾಗ್ಬೇಡ. ದೇವರನ್ನ ಅನುಭವಿಸಿದ್ರ ದೇವರೇ ನಾವಾದರೆ ಜನ್ಮ ಇಲ್ಲ, ಹುಟ್ಟಿಲ್ಲ, ಸಾವಿಲ್ಲ, ಎಲ್ಲವೂ ಇಲ್ದಂಗಾಗ್ತವು. ಅದಕ್ಕೆ ಸುಪ್ರೀಂ ಬ್ರಹ್ಮಜ್ಞಾನ. ಅದನ್ನೀಗ ನಮಗೆ ತೋರಿಸ್ತಾರ. ನೋಡು ನೋಡು ನೀನೇ ಪರವೆಂದು ನೀನು ಪರಬ್ರಹ್ಮ ವಸ್ತು ಇದ್ದಿ. ನೋಡು ನೋಡು ನೀನೇ ಪರವೆಂದು ತತ್ವಗೂಡದೆ. ಈ ದೇಹಗಳು 25 ತತ್ವಗಳ ಮಿಶ್ರಣ ತಾನೇ ಆಗ್ಯವು. ನೀವೇನ್ ಮಾಡಿಲ್ಲ. ಮತ್ತು ದೇವರ ಶೇಷನ ಅನ್ನುವಂಗಿಲ್ಲ. ಪ್ರಕೃತಿಯ ಒಂದು ವೈಚಿತ್ರ್ಯ. ಪ್ರಕೃತಿ ಇವು 5ರ ಮಿಶ್ರಣ ಇದ್ದಲ್ಲ. ನಮ್ಮ ದೇಹನು 5ರ ಮಿಶ್ರಣ. ಗೊತ್ತಾತಾ? ಇದನ್ನೇನ್ ಹೇಳ್ತಾರ ಅವರು? ಅದು ಇದು ಎನ್ನದೆ ಇರಿಟ್ಟು ದಳಿದು ಕೋಪದು. ಇದು ಪಕ್ಕ ಗೊತ್ತಿರ್ಲಿ. ಎಷ್ಟೇ ಬಲವಂತ ಇರು ನೀನು, ಬಹಳ ಜಗತ್ತಿನಲ್ಲಿ ನಿನ್ನಂತಹ ಬುದ್ಧಿವಂತರಿಲ್ಲ. ಆದ್ರೆ ನಾಶ ಆಗ್ತಿ. ಈಗೇನ್ ಮೆದುಳುಗಳನ್ನೆಲ್ಲ ಸಂಗ್ರಹ ಮಾಡಿ ಇಡ್ತಾರಲ್ಲ, ಎಲ್ಲವೂ ಅಳಿದು ಏನ್ ಹೇಳ್ತಾರ? ನೀನು ಅದು ಇದು ಎನ್ನದು ಇದಕ್ಕಿಟ್ಟು ದೋಳಿ ಹೋಗುವುದು. ಒಂದು ಅನುಭವ ತರ್ಕವನ್ನ ಹೇಳ್ತಾರೆ ಇಲ್ಲಿ. ಅದು ಇದು ಎನ್ನುವುದು ನಾನು ಅದು ಇದು ಅಂತ ಅರಿತೀನಿ. ನಾನು ಬೇರೆ, ಇವು ಬೇರೆ. ಈಗ ನೀವು ನಿಮ್ ಇಡೀ ಜೀವನವನ್ನ ಚಿಂತನಾ ಮಾಡಿ ಎಲ್ಲಾ ಮಾಡಿ ಇಟ್ರ 3 ಅವಸ್ಥೆ ಬಿಟ್ಟ ನಿಮ್ಗೆ ಜೀವನ ಇಲ್ಲ. 3 ದೇಹಗಳನ್ನ ಬಿಟ್ಟ ಇಲ್ಲ. 3 ಮನಸ್ಸುಗಳನ್ನ ಬಿಟ್ಟ ಇಲ್ಲ. ಈ 3 ಎಲ್ಲವನ್ನ ನೋಡೋರ್ ನೀವು. ಇದರಿಟ್ಟುದು ನಾವು ನೋಡ್ತೀವಿ ಅಂದ್ರೆ ಇದರಿದ್ದಿದ್ದೇ ನೋಡ್ತೇವಿ. ಕೊನೆಗೊಂದೈತಿ ದೇವರನ್ನ ನೋಡೋದಲ್ಲ. ದೇವ್ರ ಹಿಂಗ್ ಇದರಿಟ್ಟು ಅರಿಸಿಕೊಳ್ಳೋದಿಲ್ಲ. ಯಾಕ? ಆ ದೇವರು ನಮ್ಮ ಸ್ವರೂಪ, ಇವು ನಮ್ಮ ಸ್ವರೂಪ ಅಲ್ಲ. ನೀನ್ ಎಷ್ಟರ ವಿಚಾರ ಮಾಡಿ ನೋಡು, ಅದು ಇದು ಎನ್ನದೇ. ನಾವು ಹೊರಗಡೆ ಅದು ಇದು ಅಂತೀವಿಲ್ಲೋ, ಅಂತೀವೋ? ಹೊರಗೆ ಜಗತ್ ಅದು, ಇಡೀ ಜಗತ್ತನ್ನು ಅದು ಅಂತೇವಿ. ಈ ದೇಹವನ್ನ ಇದು ಅಂತೇವಿ. ಇದು ಅಂತೀರೇ ಇಲ್ಲ? ಇದು ಅಂದ್ರೆ ಎಷ್ಟೋ ಉತ್ತಮ. ಅದು ನಾನೇ ಅಂತಿರಲ್ಲ, ಅನ್ನಬಾರದು. ಅದು ನೀವು ಅಲ್ಲ. ಅದು ಇದು ಅಂದ್ರೆ ಇವೆ. ದೇಹವನ್ನ ಇದು ಅಂತೇವಿ, ಜಗತ್ತನ್ನ ಅದು ಅಂತೇವಿ. ಹೆಂಡತಿ, ಮಕ್ಕಳು, ಮನೆ, ಮಠ ಎಲ್ಲ ಅದರಾಗ ಸೇರವ. ಏನ್ ಇದ್ರಾಗದವೆ? ಇವನ್ ಹಂಗ ಭಾವಿಸ್ತಾನ, ನನ್ನವ್ರವ್ರು ಇವ್ರು ಬೇರೆದವರು ಅಂತ. ಹಂಗಿರೋದಿಲ್ಲ. ಏನೈತಿ ಗೊತ್ತಾತ? ಅದು ಇದು ಎನ್ನದೆ. 2 ಶಬ್ದ ಬಳಸ್ಯಾರಲ್ಲ ಅಲ್ಲಿ. ಅದು ಇದು. ಹೊರಗಿಂದು ದೇಹದ ಹೊರಗಿಂದ ಏನಂತೀವಿ ಶಂಕ? ಅದು ಅಂತೇವಿ. ನಮ್ಮ ದೇಹವನ್ನ ಇದು ಅಂತೇವಿ. ಅದು ಇದು ಎನ್ನದೆ. ಇನ್ನೊಂದು ಅನುಭವ ದೃಷ್ಟಾಂತ ಹೇಳ್ತಾರೆ. ಎದುರಿಟ್ಟುದು. ಈಗ ನಾವು ನಮ್ಮ ಸ್ವರೂಪ ದೇಹ ಅಂತ ಇಟ್ಕೊಳ್ಳಿ, ಹೌದಲ್ಲೋ? ಈ ದೇಹವನ್ನ ಇಂದ್ರಿಯಗಳ ಮೂಲಕ ನೋಡ್ತೇವೆ. ನೋಡ್ತೀವಿಲ್ಲೋ? ಇಂದ್ರಿಯಗಳನ್ನ ನೋಡ್ತೇವೆ.
ಕಣ್ಣು ಸರಿ ಇಲ್ಲ ಕಾಣಿಸೋದಕ್ಕೆ ಮತ್ತೆ ಡಾಕ್ಟರ್ ಟೆಸ್ಟ್ ಮಾಡ್ತಾರೆ ನಿಮ್ಗೆ. ಕಾಣಿಸ್ತಿದ್ರು ಈಗ ಅವನು ಕಣ್ಣು ಹಿಡ್ದಾರ ಅವ್ರು. ಕಣ್ಣು ಹೊರಗಿಂದು ನೋಡ್ತದ. ಕಣ್ಣನ್ನ ಯಾರು ನೋಡ್ತಾರ? ನನಗ್ ಕಣ್ಣು ಕಾಣೋದಿಲ್ಲ, ನನ್ನ ಕಣ್ಣು ಮಸಕಾಗೈತಿ ಅಂತ ನಾವು ನೋಡ್ತೀವಿ ಇಲ್ಲೋ? ಒಳಗೊಂದು ಕೂತೈತಿ, ಅಲ್ಲಿ ಮನಸ್ಸು ಕೂತೈತಿ, ಅದು ನೋಡ್ತದ. ಹೌದಲ್ಲ? ಆ ಮನಸ್ಸನ್ನ ನಾವು ನೋಡ್ತೀವೋ ಇಲ್ವೋ ಅದು ಸಮಸ್ಯೆ. ಇಲ್ಲಿಂದ ನಿಮ್ಮ ಸಾಧನ ಶುರುವಾಗುವುದು. ಇಲ್ಲಿ ತನಕ ಸಾಧನ ಕಡಿಮೆ. ಎಲ್ಲಿಂದ ಸಾಧನ ಶುರು? ನೀನು ಮನಸ್ಸು ಹೌದೇ, ಮನಸ್ಸನ್ನ ನೋಡ್ತೀಯೋ, ಮನಸ್ಸೇ ನೀನು. ನನ್ನ ಮನಸ್ಸು ಸರಿ ಇಲ್ಲ, ನನ್ನ ಮನಸ್ಸೀಗ ದುಃಖಕ್ಕ ಆಗಿದೆ. ಗುರುಗಳಂತೆ ಹೋದ್ರೆ ಈ ಜ್ಞಾನ ದೃಷ್ಟಿ ಬರ್ತದ. ನಾವು ಕಣ್ಣನ್ನ ಕಿವಿಯನ್ನ ಎಲ್ಲವನ್ನ ಅರಿಯವು. ಇದಕ್ಕ ರಾಜ ಆಗಿರ್ತಕ್ಕಂಥ ಮನಸ್ಸನ್ನು ಅರಿಯವು. ಬೆಳಿಗ್ಗೆ ನೀವು ಬಂದಾಗ ನನ್ನ ಮನಸ್ಸು ಸರಿ ಇರಲಿಲ್ಲ, ಅದಕ್ಕೆ ಹಂಗ ಅಂದೆ. ಈಗ ನನ್ನ ಮನಸ್ಸು ಸರಿ ಐತಿ. ಇದನ್ನೆಲ್ಲ ಯಾರು ಹೇಳ್ತಾರ? ನಾವೇ ಹೇಳ್ತೀವಿ. ಅಂದರೆ ಈ ಮನಸ್ಸಿನ ಎಲ್ಲ ಗೊಂದಲಗಳನ್ನ ನಾವು ನೋಡ್ತೀವಿ. ಮನಸ್ಸನ್ನು ನೋಡೋರು ನಾವು. ಹೌದಾ? ಮನಸ್ಸನ್ನ ನೋಡೋರು. ಇನ್ನು ಕೊನೆಗಿರುದು ಅಹಂಭಾವ, ಜೀವಭಾವ. ಇಷ್ಟನ್ನು ಸೇರಿಸ್ಕೊಂಡು ಜೀವಭಾವ ಇರುತ್ತೆ. ಇವು ಎಲ್ಲದರಲ್ಲಿ ನಾನು 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 ಅಂತಿರ್ತಕ್ಕಂಥ ಜೀವಭಾವ. ಒಂದು ಊರು ಸಹಿತ ನಾನು ಅಂತ, ಕೂದ್ಲನು ನಾನು ಅಂತ, ಎಲ್ಲವೂ ನಾನಂತತಿ. ಅದು ಹಿಂದ ಕೂತಿದೆ. ಇಲ್ಲ ಅಹಂಕಾರದ ಆಚೆಗೆ. ಅಹಂಕಾರವು ನಾನು ಅಂತೀವಲ್ಲ, ಅಲ್ಲಿ ನಮ್ಮ ಬಾರ್ಡರ್ ಮುಗಿತು. ಜೀವನ ಅನುಭವದ ಬಾರ್ಡರ್ ಅದು. ಈಗ ಅದರಾದ ಮೇಲೆ ಇದನ್ನಂತರಿಯಂತಿಲ್ಲಿ ಹೇಳೋರು ಯಾರೂ ಇಲ್ಲ. ಜಗತ್ತಿನಲ್ಲಿ ಅಂತ ವಿದ್ಯೆಗಳು ಇಲ್ಲ. ಎಲ್ಲವೂ ಬುದ್ಧಿಯನ್ನ, ಅಹಂಕಾರವನ್ನ, ಜೀವನನ್ನ ದಷ್ಟಪುಷ್ಟ ಮಾಡುವ ವಿದ್ಯೆಗಳಿದ್ದೇವೆ ವಿನಃ ಏನೋ ಇವು ಅಲ್ಲ ಅನ್ನುವಂತ ವಿದ್ಯೆ ಪ್ರಪಂಚದಲ್ಲಿ ಇಲ್ಲ. ಅದು ಒಂದೇ ಆಧ್ಯಾತ್ಮ ವಿದ್ಯೆ, ಗುರುಗಳಿಂದ ಬರೋದು. ಗುರುಗಳೇ ಅದಕ್ಕ ಎಲ್ಲ. ಅವ್ರು ಹೇಳ್ತಾರ, ಇದನ್ನೂ ನೋಡೋರು ನೀವು. ಯಾವುದನ್ನ? ಯಾವುದನ್ನ ಎಲ್ಲದರಿಂದ ನೋಡ್ತೀವೋ, ನಾನಿಂದ ಎಲ್ಲ ನೋಡ್ತೀವಿ, ಎಲ್ಲಾ ವ್ಯವಹಾರ ಮಾಡ್ತೀವಿ. ಆ ನಾನನ್ನೂ ನೋಡೋರು ನೀವು. ಅರ್ಥ ಆಗ್ತದ? ಇವು ಇಷ್ಟು ಬರೇ ನೋಡು ಅನ್ನುವಂತ ಈ ಅಹಂಕಾರ, ಜೀವ, ಮೂರು ಜೀವರಾಗಿ ನಿಮ್ಮ ವ್ಯವಹಾರದಲ್ಲಿ ಬದುಕಿನಲ್ಲಿ ಇರ್ತಾವ. ಎಚ್ಚರದ ಜೀವನನ್ನ ನಾನು ನೋಡ್ತೀನಿ ಅನ್ನೋದು ಅದು ಜ್ಞಾನ ಕಣ್ಣು, ಆತ್ಮ ಕಣ್ಣು. ಎಚ್ಚರವನ್ನ ನೋಡ್ತೇನೆ, ಜೀವ ಅದ್ರಾಗದವಲ್ಲ ಎಚ್ಚರದಲ್ಲಿ. ಕನಸನ್ನ ನೋಡ್ತೇನೆ, ನಿದ್ರೆಯನ್ನ ನೋಡ್ತೇನೆ. ಮೂರೂ ಅವಸ್ಥೆಗಳನ್ನ ನೋಡೋನು ನಾನು. ಮೂರು ಅವಸ್ಥೆಗಳು ಅಲ್ಲ, ಅದರೊಳಗ ಇಲ್ಲ. ಮೂರೂ ಅವಸ್ಥೆಗಳನ್ನ ನೋಡೋರು ನಾವು. ಹೌದೋ ಅಲ್ವೋ? ಒಂದ್ ವೇಳೆ ಜಲ್ದಿ ಅನುಭವಕ್ಕೆ ಬರಲಿದ್ರೆ ಪದೇ 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 ಹೇಳ್ಬೇಕು. ಗುರುಗಳಲ್ಲಿ ಭಕ್ತಿ ಮಾಡಬೇಕು. ನನಗೆ ಈ ಅನುಭವ ಬೇಕು, ಯಾಕಂತ ಅವರೇ ಹೇಳ್ತಾರೆ ಮುಂದೆ. ಇವು ಎಲ್ಲ ಅಳಿದು ಹೋಗು. ಅದು ಇದು ಎನ್ನದೆ ಯಾವುದರ ದೇವರನ್ನ ಕಂಡಿರು, ಅದು ಅಳಿದು ಹೋಗ್ತಾರೆ. ಕೆಲವರು ಏನೇನೋ ದೇವರು ಸಾಕ್ಷಾತ್ಕಾರ ಮಾಡಿಕೊಂಡಾರ. ರಾಮಕೃಷ್ಣ ಪರಮಹಂಸರು ದೇವಿ ಮಾಡಿ ಅಲ್ಲೋ ದಿವಸ ಉಳ್ಕೊಂಡು ಮಾತಾಡ್ಕೊಂತ ಕುಂತ ಏನ್ ಬರ್ತತಿ ಹೇಳಿ ನೋಡೋಣ. ಏನ್ ಬರ್ತತಿ? ಆ ಅಮ್ಮನ ಜೊತೆಗೆ ಪಗಡಿ ಆಡ್ತಿದ್ರು ಇವರು, ನಾಮದೇವರು ಅಂತ ಹೇಳ್ತಾರೆ. ಪಗಡಿ ಆಡಕ್ ದೇವರು ಬೇಕಾ? ಅದೆಂತ ದೇವರು? ಅದು ಎಲ್ಲ ಕಂಡ ದೇವರು. ಗೊತ್ತಾಯ್ತಾ? ಅದು ಇದು ಅವಿಷ್ಟು ನಾಶ ಆಗ್ತಾವ. ಯಾವ ದೇವರು ಇರೋದಿಲ್ಲ, ನೋಡಿಸಿಕೊಂಡ ದೇವರು ಇರೋದಿಲ್ಲ. ಯಾಕ? ನೋಡೋನು ಸತ್ಯ ವಸ್ತು. ಅದು ದೃಶ್ಯವಾಗಲರ ದೃಕ್ ದೃಕ್ ಅಂತ ಕರೀತಾರ ಶಂಕರಾಚಾರ್ಯರು.
ದೃಗ್ದೃಶ್ಯ ವಿವೇಕದಲ್ಲಿ ಅದು ದೃಶ್ಯ ಆಗುವುದಿಲ್ಲ. ದೇವರನ್ನ ನೋಡೀನಿ ಅನ್ನೋನು ದಡ್ಡ, ಅವನ್ ನೋಡಿಲ್ಲ. ನೋಡ್ಬೇಕಾದ್ರೆ ಇದೇ 3 ರೀತಿಯಲ್ಲಿ ನೋಡ್ಬೇಕು. ಏನ್ ನೋಡ್ಬೇಕು? ಕಣ್ಣಿನಿಂದ ನೋಡ್ಬೇಕು, ಇಂದ್ರಿಯಗಳಿಂದ ನೋಡ್ಬೇಕು, ಇಂದ್ರಿಯ ಕಣ್ಣು, ಮನಸ್ಸಿನಿಂದ ನೋಡ್ಬೇಕು, ಅಹಂಕಾರದಿಂದ ನೋಡ್ಬೇಕು. ಭಾವನೋಟ ಅಂತ ಕರೆದ. ಯಾರ್ಯಾರು ದೇವರನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಮಾತಾಡ್ಯಾರೋ ಅವು ಎಲ್ಲಾ ಭಾವದೇವರೇ ಹೊರತು ಸತ್ಯದೇವರು ಅಲ್ಲ. ಸತ್ಯದೇವರು ಇವನ್ನೆಲ್ಲಾ ಬೆಳಗುತ್ತದ, ಆದ್ರೆ ಇವ್ರ ಜೊತೆಗೆ ಒಂದಾಗುವುದಿಲ್ಲ. ಯಾಕ? ಈಗ ಬೆಳಕು ಕತ್ಲೆ ಒಂದ್ ಹೆಂಗ್ ಮಾಡೋದು? ಬೆಳಕು ಕತ್ತಲೆಗದವಲ್ಲ, ಒಂದ್ ತೊಡಸ್ತೀರಿ, ಒಂದಿರುವಾಗ ಒಂದಿರೋದಿಲ್ಲ. ಅದು ಯಾವಾಗ ನಮ್ಮ ಸತ್ಯ ವಸ್ತು ಅನುಭವಕ್ಕೆ ಬರ್ತದೋ ಅವಾಗೇನಂದ್ರೆ ಏನಿರುವುದು? ದೃಶ್ಯವೇ ಇರೋದಿಲ್ಲ. ದೃಶ್ಯ ಯಾವಾಗಲೂ ಅಹಂಕಾರ ಇರುವವರೆಗೆ, ದೃಶ್ಯ ದೃಕ್ಕು ಅಹಂಕಾರ ಇರುವವರೆಗೆ, ಅಹಂಕಾರವನ್ನೇ ಜೀವನನ್ನೇ ನೋಡೋಣ. ಅದು ನಮ್ಮ ಸ್ವರೂಪ. ಇವು ಯಾವುವು ನಮ್ಮ ಸ್ವರೂಪ ಅಲ್ಲ. ಇವು ಅಳಿದು ಹೋಗುವು. ಎಷ್ಟು ಚಂದ ಹೇಳಿದ್ರು. ಇವು ಯಾವ ಇರುದ್ರು ಎಲ್ಲವೂ. ಅದಕ್ಕ ಬಾಲ್ಯ ನಷ್ಟ ಆಗ್ತದ, ಆದ್ರೂ ನಮಗ್ ಬುದ್ಧಿ ಬರೋದಿಲ್ಲ. ಯೌವನ ನಷ್ಟ ಆಗ್ತದ, ಇನ್ನೂ ತಾಲೀಮ್ ಮಾಡ್ಬೇಕಂತೀವಿ. ಇಲ್ಲ, ಮುಪ್ಪು ನಷ್ಟ ಆಗಾಕ್ ಬರ್ತತಿ, ಇನ್ನೂ ಸ್ವಲ್ಪ ಬದುಕಿ ಏನೇನೋ ಸಾಧಿಸ್ಬೇಕಂತ ಬರ್ತದ. ಎಂತ ಭ್ರಮೆ! ಈ ದೇಹ ಭ್ರಮೆದ ವಿಸ್ತಾರ ಇವು. ದೇಹ ಭ್ರಮೆದ ವಿಸ್ತಾರ ಏನು? ಇನ್ನೂ ಬೇಕಾದಷ್ಟು ನಾ ಮಾಡೋನಿದ್ದೀನಿ. ಹಾಂಗ ಸುಮ್ನೆ ಸಾಯೋದಿಲ್ಲ ನಾನು. ನೀನು ಬಿಡೋರು ಯಾರು? ಸಾಯಾಕ ಬಿಡಾಕ ಹೇಳಿದ್ದೇನೆ, ನಿನ್ನ ಕೈಯಾಗೆಲ್ಲ ಆ ಅಂದ್ರೆ ಇವು ಯಾವು ನಾನಲ್ಲಂತಾನೆ ಪಕ್ಕ. ಅವ್ರು ಹೇಳ್ತಾರ ಅಂತಲ್ಲ, ಇರೋದೇ ಹಾಗೆ. ಅದು ಯಾವೂ ನಾವಲ್ಲ. ಅವಾಗ ನೀವು ಜ್ಞಾನಿಗಳಾಗ್ತೀರಿ. ಎಲ್ಲ ಬಂಧನಗಳು ಹೋಗ್ತಾವೆ. ಎಲ್ಲಾ ಬಂಧನಗಳು ನಾನನ್ನುವ ಅಹಂಕಾರದಲ್ಲಿ ನಾವು ತಾಧ್ಯಾತ್ಮ ಆಗಿರುತ್ತೆ. ಯಾವಾಗ ಅಹಂಕಾರವನ್ನ ನೋಡ್ತೀವೋ ಅದಕ್ಕ ಅದೊಂದು ಬಹಳ ಚಂದ ಉಪಾಯ ಹೇಳ್ಯಾರ. ಎಚ್ಚರವನ್ನೇ ನೋಡೋರು ನೀವು ಎಚ್ಚರದೊಳಗಿರೋವ್ರಲ್ಲ. ಇದನ್ನ ಪದೇ ಪದೇ ಚಿಂತಿಸಿ ನೋಡ್ಬೇಕು. ಎತ್ತರದಲ್ಲೇ ಇರೋದು ಬಹಳ ಕ್ಷೇಮವೋ, ಇಡೀ ಎತ್ತರವನ್ನ ನೋಡುವ ನಾನು ಕ್ಷೇಮವೋ? ಏನೂ ಆಗು ಹೋಗುಗಳಿಲ್ಲ ಎತ್ತರದಲ್ಲಿ ಆಗಿದ್ದು, ನಮಗೆ ಸಂಬಂಧನೇ ಇಲ್ಲ. ಕನಸಿನಲ್ಲಿ ಆಗಿದ್ದು ಸಂಬಂಧ ಇಲ್ಲ. ಎತ್ತರಕ್ಕೆ ಬಹಳ ಮಹತ್ವ ಕೊಟ್ಟಿವಿ. ಅದಕ್ಕ ಇಲ್ಲೆಲ್ಲ ಮಾಡಬಾರ್ದವು ಏನು ಅಲ್ಲ. ಅದು ಜೀವನ ಕರ್ಮ ಹಂಗ ಮಾಡಿಸ್ತಿರ್ತದ. ನಾವು ಜೀವರೇ ಅಲ್ಲ. ದೇವರಿಗೆ ಎಲ್ಲಿ ಕರ್ಮಗಳು? ಗೊತ್ತಕತ್ತ? ಅದು ಇದು ಎನ್ನದು. ಇದು ಬಹಳ ನೆನಪಿನಲ್ಲಿ ಇರಬೇಕು. ಪದೇ ಪದೇ ಮೆಲುಕು ಹಾಕ್ಬೇಕು. ನನಗೊಂದ್ಸಲ ಗುರುಗಳು ಹೇಳಿದ್ರು, ಯಪ್ಪ, ಒಬ್ಬ ಸ್ವಾಮಿಗಳು, ಜಗದ್ಗುರುಗಳು ಬಾರಿ ಬಾರಿ ಹಿಂಗ ಹೇಳ್ತಾರ, ದೊಡ್ಡ ಇದನ್ ಮಾಡ್ತಾರ ಅಂದೆ ನಾನು ಅವ್ರಿಗೆ. ಅದಕ್ಕೆ ಅವ್ರು ಹೇಳಿದ್ರು, ಸ್ವಲ್ಪ ಸುಮ್ಮನೆ ಇರಿ, ವಯಸ್ಸಾಗ್ಲಿ, ಈ ಮಾತು ಬರ್ಲಿ ಅವ್ರಿಗೆ ಅಂದ್ರು. ವಯಸ್ಸಾದ್ಮೇಲೆ ಏನ್ ಮಾತಾಡ್ತೀಯಪ್ಪ ಶಿವನಂಜಪ್ಪಿಗೆ? ನಿನ್ನ ಮಕ್ಕಳು ಇದ್ರಿಗೆಲ್ಲ ಕೈ ಎತ್ತಿ ಬಿಟ್ಟಲ್ಲೋ. ಮೊದಲು ಅವ್ರ ಕೈ ಎತ್ತಿದ್ರು ನೀನೇ ಅಂತ. ಈಗ ನೀವೇ ಗತಿ, ಏನ್ ಮಾಡ್ಕೊತೀರಿ ಮಾಡ್ಕೊಳ್ಳಿ, ನನ್ನ ಪಾತ್ರ ನಾನು ಬಿಟ್ಟು ಬಿಡಿ ಅನ್ನುವಂಗ ಆಯ್ತಲ್ಲ. ಆಗುದಿಲ್ಲ, ನಡೆಯೋದಿಲ್ಲ. ಯಾರ್ದೂ ನಡೆಯೋದಿಲ್ಲ. ತಪಸ್ವಿಗಳದೂ ನಡೆಯೋದಿಲ್ಲ. ಬೇಕಾದಂತ ತಪಸ್ ಮಾಡ್ಲಿ ಅವರು. ಏನು? ಅದು ಎಲ್ಲವೂ ದೈಹಿಕ, ಅದು ಎಲ್ಲವೂ ಮಾನಸಿಕ, ಭಾವನಾತ್ಮಕ. ದೇವರು ಮಾನಸಿಕವೂ ಅಲ್ಲ, ದೈಹಿಕವೂ ಅಲ್ಲ. ಅವನು ಕೇವಲ ದೇವರು. ಇದಕ್ಕೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಇದು ನಮಗ್ ಪಕ್ಕಾ ಗೊತ್ತಿದ್ರೆ ಇದರ ಅಭಿಮಾನ ಹೆಚ್ಚು ಬೆಳೆಸಿಕೊಳ್ಳುವುದಿಲ್ಲ. ಅದು ಇದು ಎನ್ನದು ಇದಿರಿಟ್ಟು ದಳಿದು ಕೋಪದು. ಯಾವ್ದು ಉಳ್ದೈತೋ ಸಿನ್ನಂತೆಪ್ಪ? ಯಾವ್ದು ಉಳ್ದೈತಿ? ಬಾಳ ವಿಚಿತ್ರ ಇದು ಜಗತ್, ಮಾಯಾ ಜಗತ್. ಒಂದು ಸುಮ್ಮನ ಸಣ್ಣ ಕೋಣೆ ಮಾಡಿ ನೀನು
ಅದ್ರ ಮೇಲೆ ಅಭಿಮಾನ ಬೆಳೆದು ಬಿಡ್ತೈತೋ ಎಂತಂತದ ನನ್ನ ಮನೆಯೊಳಗ ನಾ ಪ್ರಾಣ ಬಿಡ್ತೀನಿ ಅಂತ ಏನಾಕತಿ ಹಂಗ ಬಿಟ್ರ ದೇಹ ಎಲ್ಲಾದರೂ ಹೋಗಬಹುದು. ದೇಹಕ್ಕೇನು ಸೀಮಿತ ಇಲ್ಲ. ಅದನ್ನ ಕೆಲವರು ಇವ್ರು ಹೇಳ್ತೀನಿ. ಆ ಒಬ್ರು ನಾವೊಂದು ತರ್ಸಿದ್ವಲ್ಲ ಅವ್ರನ್ನ ಒಂದ್ 2-3 ಸಲ ಬಂದಿದ್ರು ಅವ್ರು. ಅವ್ರ ದೇಹ ಬಿಟ್ರು. ಇಬ್ರಾಹಿಂ ಸುತಾರ್ ಅವರು ಹಾಡ್ಕೊಂತ ಇದನ್ನ ಹೇಳವ್ರು ವೇದಾಂತವನ್ನ. ಅವ್ರು ಇದು ಯಾವುದದು ಮಹಾಲಿಂಗಪುರದವ್ರವ್ರು. ಅಲ್ಲಿಗೆ ಅವ್ರ ಮನೆಗೆ ಹೋಗಿದ್ವಿ ನಾವು. ಅಲ್ಲಿ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ವಿ, ರಾಮ್ ಸೇಠು ನಾನು ಅವ್ರ ಮನೆಗೂ ಹೋಗಿದ್ವಿ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಕ್. ಆಮೇಲೆ ಬಹಳ ಸಲ ಬಂದ್ರಿ ಇಲ್ಲಿ ಅವ್ರು ಹೇಳ್ತಿದ್ರಿ ಅವಾಗ ಯಾವುದು ನಿಂದು. ಅವಾಗ ಅವನ್ ಜಮೀನು ಅಂತ ಅಲ್ಲಿ ಸಮಾಧಿ ಮಾಡಿರ್ತಾನಂತ. ಆ ಜಮೀನು ಯಾರೋ ಕೊಂಡ್ಕೊಂಡ್ಬಿಡ್ತಾನೆ. ಇವನ್ ಸಮಾಧಿ ನಮ್ಮಲ್ಲೇ ನಮ್ಮ ಇದ್ರಾಗ ಯಾಕ ಎಸೆಯತ್ತಗಂತ. ಇಲ್ಲ ಇಲ್ಲೇ ಸಂಸಾರದೊಳಗ ನಡೀತೈತಿ. ನಮ್ಮ ತಂದೆ ಮಾತ್ರ ಸಮಾಧಿ ಇರಬೇಕು. ಇಲ್ಲಿ ಬಹಳ ಜನ ತಮ್ಮ ತೋಟದಲ್ಲಿ ಸಮಾಧಿ ಮಾಡ್ಕೊಂಡಿರ್ತಾರೆ. ಗುರುಗಳು ದೊಡ್ಡ ದೊಡ್ಡ ಸಮಾಧಿ ಮಾಡ್ಕೊಡ್ತಾರೆ. ಪುಣ್ಯಾತ್ಮರು ಯಾರೋ ಒಂದು ದೊಡ್ಡ ಪತ್ರಿ ಗಿಡಗಳನ್ನು ಬೆಳೆಸಿ ಅದೇ ಪತ್ರಿವನ ಅಲ್ಲಿ ಬರೇ ಸಮಾಧಿ. ಸಾಯ್ಬೇಕಲ್ಲ, ಎಲ್ಲಿ ಇಡ್ತೀಯ ಅದು? ಸತ್ ಮೇಲೆ ಎಲ್ಲಿ ಇಡ್ಬೇಕು? ಕೆಲವರು ಅದ ಏನೇನೋ ಉಪಾಯ ಮಾಡಿದ್ರು. ನೀರಾಗ್ ಬಿಡ್ರಿ, ಅದ್ರಾಗ್ ಬಿಡ್ರಿ. ಅವ್ರವ್ರು ಅದನ್ನ ಧ್ಯಾನ ಬಹಳ ವಿಶ್ವಾಸ ಅವ್ರಿಗೆ. ಹೋಗೇ ಬಿಟ್ಟತಿ. ನೀರಾಗ್ ಬಿಟ್ರೇನು, ಅಗ್ನ್ಯಾಗ ಹಾಕಿದ್ರೇನು, ಏನ್ ಮಾಡಿದ್ರೇನು? ಸಿದ್ದಪ್ಪ ಇವನ ಶಿವನಂಜಪ್ಪ ಏನ್ ಹಾಕಿದ್ರೇನು? ಅದು ಒಂದು ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಮತ್ತು ಪರಂಪರೆ ಇರ್ತೈತಿ. ಮಠದ ದೊಡ್ಡ ಪರಂಪರೆ ಇರ್ತೈತಿ. ಅಲ್ಲೆಲ್ಲ ಗಟ್ಟಿ ಮಾಡಿರ್ತಾರೆ. ಮತ್ತು ಒಬ್ರು ಸತ್ರು ಮತ್ತು ಅವ್ರದ್ದು ಏನ್ ಮಾಡ್ಬೇಕು? ಶೃಂಗೇರಿಯೊಳಗೂ ಅವ್ರದ್ದು ಸಮಾಧಿಗಳನ್ನ ಮಾಡಿಲ್ಲ. ಶೃಂಗೇರಿಯೊಳಗ ಮೂಲ ಗುರುಗಳು ಅವ್ರ ಕೇಂದ್ರವ್ರು ಎಷ್ಟೋ ಶತಮಾನಗಳಾಗಿ ಹೋಗ್ಯಾವು. ಈಗ ಒದವಲ್ಲಿ ಆ ಕಡೆ ಇದೈತಲ್ಲಿ ನದಿ ಆಚೆಗೆ ಮಾಡಿದಾರೆ. ಬರೀ ಅವೇ ಐದುರಲ್ಲಿ ಅವನ ಅವ್ರ ಸಂಪ್ರದಾಯದವ್ರು ಪೂಜೆ ಮಾಡ್ಕೊಂಡು ಬರ್ತಿರ್ತಾರೆ. ಅದು ದೇಹ ನಮ್ಮ ಗುರುಗಳು ಮಾಡಿದ್ರು ನೋಡು, ಅವರು ಜ್ಞಾನಿ. ಏನೂ ಇದಕ್ ಮಾಡಬಾರ್ದು, ಕ್ರಿಯೆಗಳನ್ನ ಮಾಡಬಾರದು ಅಂದ್ರು ಅವರು ಜ್ಞಾನಿಗಳು. ಎಲ್ಲರಿಗೂ ಕುತೂಹಲ, ಏನ್ ಮಾಡ್ತಾರ, ಎಂತ ಮಾಡ್ತಾರ. ಅವರು ಬಿಲ್ ಬರೆದಿಟ್ಟು ಬಿಟ್ಟಿದ್ರು. ಅದೃಶ್ಯ ಕಾಡು ಸಿದ್ದೇಶ್ವರ ಹೆಸರಿಗೆ ಮಾಡಿದ್ರು ಅವರು. ಪಾಶ್ಚಾಪುರ ಅವರು ಅದಕ್ಕೊಂದು ಇದು ಅವರು ಅಂಕೆ. ಪಾಶ್ಚಾಪುರ ಅವರು ಗೊತ್ತಲ್ಲಿಂದ ಅವರು ಮತ್ತ ಇನ್ನೊಂದು ಅಲ್ಲಿ ನ್ಯಾಯಾಧೀಶರು ಜಸ್ಟಿಸ್ ಸೌದತ್ತಿಯವರು ಅಂತಿದ್ರು. ಇವರಿಷ್ಟರು ಸಹಿ ಹಾಕಿದ ಬಿಲ್ ಅದು ಇವರೇ ಓದಬೇಕು ಅಂತ ಅವ್ರು ಹೇಳಿದ್ರು. ಅದೃಶ್ಯ ಕಾಡು ಸಿದ್ದೇಶ್ವರರು ಅವ್ರು ಅದನ್ನ ಓದಿದ್ರು. ಅದರಲ್ಲಿ ಹೇಳಿದ್ರು ಅವ್ರು ಎಷ್ಟು ಚಂದ ಬರದಾರ ಅಂತ ಒಬ್ರು ನೋಡಿಲ್ ನೋಡ್ ನಾನು. ಅದಕ್ಕ ಅವ್ರಿಗೆ ಅಂದಿದ್ ನಾನು, ಅಪ್ಪ ಅವ್ರ ಹಿಂದೆ ನಿಮ್ಮಂತವ್ರು ಆಗಿಲ್ಲ, ಮುಂದೆ ನಿಮ್ಮಂತವ್ರು ಆಗುವುದಿಲ್ಲ. ಬಹಳ ಆಶ್ಚರ್ಯ. ದೊಡ್ಡವ್ರಿಗೆ ಇದು ಭ್ರಮೆ ಬರ್ತದ, ಸಾಮಾನ್ಯದವ್ರಿಗೆಲ್ಲ. ಸಿದ್ಧಾರೂಢರ ಬಗ್ಗೆ ನಮಗೆ ಹೇಳ್ತಿದ್ರು. ಸಿದ್ಧಾರೂಢ ಸಮಾಧಿ ರೆಡಿ ಆಗಿತ್ತು, ಇಲ್ಲಿ ಪಕ್ಕದಲ್ಲೇ ಇದ್ರು. ಇಲ್ಲಿ ಅಂತರದಲ್ಲಿ ಅವ್ರು ಸಮಾಧಿ ಮಾಡಿದ್ರು. ಮಾಡೋರೆಲ್ಲ ಬೇರೆದವ್ರು ಇರ್ತಾರಲ್ಲ, ಅವರೇ ಸಮಾಧಿ ಮಾಡ್ತಾರೆ. ಮಾಡಿದ್ರು. ಆಮೇಲೆ ಗುರುನಾಥರು ಪಕ್ಕದಾಗ ಇರ್ಲಿ ಅಂದ್ರ ಏನ್ ಮಾಡೋದು? ಎಷ್ಟ ಆಶ್ಚರ್ಯ, ಎಷ್ಟ ಆಶ್ಚರ್ಯ. ಜ್ಞಾನದವ್ರಿಗೆ ಇದು ದಿಗ್ಭ್ರಮೆ ಆಗ್ತದೆ. ನಮ್ಮ ಅಪ್ಪವ್ರದ್ದು ಬಹಳ ಪರಮ ಸಂತೋಷ ಆಗ್ತದೆ ನಮ್ಗೆ, ಆನಂದ ಸ್ವರೂಪ ಆಗ್ತದೆ ನಮ್ಗೆ. ಇವು ಎಲ್ಲ ದೇಹದ ಕರ್ಮಗಳು. ದೇಹದ ಮೇಲೆ ಶಾಸ್ತ್ರಗಳೇನ್ ಹೇಳ್ಯಾವೋ ಆ ವಿಧಿಗಳನ್ನ ಆಚರಿಸ್ತಾರ. ಆತ್ಮನ ಮೇಲೆ ಏನು ಆ ವಿಧಿ ನಿಷೇಧಗಳು? ಅದು ಏನೂ ಅಲ್ಲ, ಬಟ್ಟ ಬರೆ ಬಯಲು, ಅರಿವಿನ ಬಯಲು. ಏನ್ ಚಂದ. ಅದಂತೂ ಬಹಳ ಸಂತೋಷ ಆಗೈತಿ ನನಗೆ. ಅವರೆಲ್ಲರೂ ಹೇಳ್ತಿದ್ರು. ಅವರೆಲ್ಲ ನಿರಂತರ ಅವ್ರ ಸಂಪರ್ಕದಲ್ಲಿ ಇದ್ದೆ ನಾನು. ದೇಹ ಬಿಟ್ಟಾಗ ಅಲ್ಲೇ ಇದ್ದೆ. ಅವರು ಆಮೇಲೆ ದೇಹ ಬಿಟ್ಟ ಮೇಲೆ ಬೂದಿ ಅಲ್ಲ, ಏ ಕೂಡಲ ಸಂಗಮ ಅನ್ನಬೇಡ ಅಂತ ಪದೇ ಪದೇ ಹೇಳ್ತಿದ್ದೆ ನಾನು. ಅವ್ರು ಕೂಡಲ ಸಂಗಮ ಅನ್ನಬೇಡ. ಅದು ಯಾವ ನದಿ? ಅದು ಆ ನದಿ ಹೆಸರು ಹೇಳ್ರಿ.
ಗೋಕರ್ಣ ಆಗ್ಲಿ ಎಲ್ಲಾಗ್ಲಿ ನೀವು ಸಮುದ್ರ ಅಂತ ಹೇಳಿ ಆ ಸ್ಥಳಗಳನ್ನ ಹೇಳ್ಬ್ಯಾಡ್ರಿ ಅಂತಿದ್ದೆ ನಾನು. ಅದು ಲೌಕಿಕರು ಮಾಡುವ ಸಮಾಜ. ಎಲ್ಲರೂ ಹೋಗುದಿಲ್ಲ ಈ ಗೋಕರ್ಣಕ್ಕ. ಗೋಕರ್ಣಕ್ಕೆ ಹೋಗ್ತಾ ಒಂದು ಇದು ಅಲ್ಲೊಂದು ಐತಿ, ಅಲ್ಲಿ ಏನು ಇಲ್ಲದು ಒಂದು ಬೆಟ್ಟ, ಅದು ಅಷ್ಟೇ. ಯಾವ್ದದು? ಆ ಗಯ. ಅದು ಗಯ. ಅವನ್ ಯಾರೋ ಗಯ ಇದ್ದು ಹೋಗ್ಯಾನಂತ, ಇವರು ಗಯ. ಅಲ್ಲಿ ಹೋದ್ರೆ ಅವನಿಗೆ ಮುಕ್ತಿ ಸಿಗುತ್ತೆ ಅಂತ ಒಂದು ಭ್ರಮಾಲೋಕದ ಒಂದು ಬೇರೆ, ಇದಕ್ ಸಂಬಂಧಪಟ್ಟಿದ್ದಲ್ಲ. ಇದು ಭ್ರಮ ಅಲ್ಲ, ನಿತ್ಯ ಅನುಭವ ಇದು. ಈಗ ನಿನ್ನ ದೇಹ ಐತಲ್ಲ, ಇಂಥವು ಬರ್ತಾವು ಹೋಗ್ತಾವು. ಗಯೆ ಯಾವಿದು ಏನಪ್ಪಾ ಅದನ್ನೇ ಹೇಳಿದ್ರಿ. ಈಗ ಅದು ಇದು ಎನ್ನದೇ ಇದು ಸಿದ್ಧಾಂತ, ಇದು ಸತ್ಯ ಸಿದ್ಧಾಂತ, ಸಿದ್ಧಾಂತ ವಾಕ್ಯಗಳಿದು. ಏನದು? ಅದು ಇದು ಎನ್ನದೆ ಇದರಿಟ್ಟು ಅಳಿದು ಹೋಗ್ಬೇಕು. ಸುಮ್ನೆ ನಮಗೊಂದು ಭ್ರಮೆ. ಅಲ್ಲಿ ಇರ್ತಾರ, ಸಮಾಜ ಯಾಕೆ ಇರ್ತಾರೋ, ಎಲ್ಲರ ಯಾಕೆ ಇರ್ತಾರೋ, ನೀನು ಭಾವಿಸೋದ್ ತಪ್ಪು ಅಂತಲ್ಲ. ಈಗ ನಮ್ಮ ತಾಯಿ ಕಳ್ಕೊಂತೀವಿ, ತಂದೆ ಕಳ್ಕೊಂತೀವಿ, ಅದಕ್ಕೆ ಈಗ ಒಂದು ಬಾಳ್ ಚೆನ್ನಾಗ್ ಮಾಡ್ಯಾರ, ಒಂದು ಲಾಟ್ ಸ್ಮಶಾನವೇ ಮಾಡಿಬಿಟ್ಟ. ಕೂತವ್ರು ಮತ್ತೆ ಅಲ್ಲಿ ತೆಗೆಯೋದು ಅಲ್ಲೇ ಉಳೋದು, ತೆಗೆಯೋದು ಅಲ್ಲೇ ಉಳೋದು. ನಾವು ಸಮಾಧಿಗೆ ಹೋದಾಗ ಅಲ್ಲಿ ಯಾವ್ದೋ ಒಂದು ಹೆಣ ಐತಿ, ಯಾವ್ದೋ ಒಂದು ಮೂಳೆ ಐತಿ, ಬರೀ ಇದನ್ನ ಹೇಳೋರು, ಜಾಗನೇ ಇಲ್ಲ. ನಿಮಗೆ ಎಲ್ಲೈತೋ ಶಿವನಂಜಪ್ಪ? ಮೈಸೂರಿನಲ್ಲಿ ಹೆಣ ಉಳಾಕ ಜಾಗ ಇದಾವ? ಇಲ್ಲ. ಇಲ್ಲ, ಅದನ್ನ ತೆಗಿಬೇಕು ಮತ್ತೆ ಅಲ್ಲೇ ಉಳ್ಬೇಕು. ವಿಚಿತ್ರ ಇದು. ಏನು ಉಳೋದು ಈಗೇನೈತಲ್ಲ, ಅದು ಸುಟ್ಟು ಬಿಡ್ತಾರೆ. ಈಗೇನೋ ಅಭಿವೃದ್ಧಿ ಮಾಡ್ತಾ ಅಂತ ಹೇಳಾಕತ್ತಾರೆ. ನಮ್ಮ ಮೈಸೂರಿನಲ್ಲಿ ಬಹಳ ಸುಟ್ಟು ಬಿಡ್ತಾರೆ ಅಲ್ವಾ? ಗುರುಗಳು ಏನ್ ಹೇಳಿದ್ರು? ಅಗ್ನಿಸ್ಪರ್ಶ ಮಾಡಿ. ಇಲ್ಲಿ ಕಂದ್ರೆ ಅವ್ರು ಲಿಂಗಾಯತರು, ಅದು ಇವರು, ಇದು ಇವರು ಅಂತ ಇವ್ರು ಇಲ್ಲದ್ದೆಲ್ಲ ಕಲ್ಪನಾ ಮಾಡ್ತಾರೋ. ನೀನು ಲಿಂಗಾಯತ್ ಹೆಂಗಾಗ್ತಿ? ಹುಟ್ಟಿದಾಗ ನೀನು ಲಿಂಗಾಯತನ, ತಾಯಿಗೆ ಮಗ ಅಷ್ಟೇ. ಮುಂದವು ಉಳಿದದ್ದೆಲ್ಲ ಕರ್ಮಗಳನ್ನ ಮುಂಜೆ ಗಿಂಜೆ ಶಿವದೀಕ್ಷೆ ಅವು ಎಲ್ಲ ಆಮೇಲೆ. ಮೂಲ ವಸ್ತು ಏನೋ ಅಲ್ಲ. ಹಾಗೆ ಇದು ಎಂತ ದೇಹವೇ ಇರಲಿ, ನಾಶ ಆಗ್ತದೆ ಅಂತ ಪದೇ ಪದೇ ಚಿಂತನ ಮಾಡಿ. ಅದು ಇದು ಎನ್ನದು ಇದರಿಟ್ಟುದು ಅಳಿದು ಹೋಗುದು. ಅಸತ್ಯವೆಂದ ಅದು ಸತ್ಯ ಅಲ್ಲೋ, ದೇಹ ಸತ್ಯ ಅಲ್ಲ. ಈಗ ನೀನು ದೇಹ ಭಾವ ತೀವ್ರ ಇರೋದ್ರಿಂದ ಅದೇ ಸತ್ಯ, ದೇವರೇ ಸುಳ್ಳಂತಾನೆ ಅನ್ನೋದಿಲ್ಲ. ಈಗ ನೀವು ಎಲ್ಲದನ್ ದೇವ್ರು ಬರ್ಲಿ, ಬರ್ತಾನೆ ನಿನ್ನಂತೆ. ಅದೇನು ಟೂರಿಂಗ್ ಟಾಕಿದೀವಿ ನಾವು. ಅದು ಇದು ಎನ್ನದು ಇದರೆಷ್ಟೋದು ಅಳಿದು ಹೋಗುದು. ಅಸತ್ಯವೆಂದು ನೇತಿಗಳೆದು ನಾವು ಇಲ್ಲ ಇಲ್ಲ, ಸತ್ಯ ಅಲ್ಲ. ಸತ್ಯ ಬ್ರಹ್ಮ ವಸ್ತು ಒಂದೇ, ಅದು ನೀನೇ. ಅದು ಇದು ಎನ್ನದು ಇದರಿಟ್ಟುದು ಅಳಿದು ಹೋಗುದು. ಅಸತ್ಯವೆಂದು ನೇತಿಗಳದು. ಇಲ್ಲಿ ಒಂದು ನಮಗ ದೊಡ್ಡದೊಂದು ಗಂಟೈತಿ, ಜೀವನ ಗಂಟದು. ಅದು ಭಯಾನಕ ಗಂಟು. ಅದನ್ನ ಯಾರಿಗೂ ಬಿಚ್ಚಾಕ್ ಬರುದಿಲ್ಲ ನೋಡು. ಬರೀ ಎಲ್ಲರೂ ಗಂಟ್ ಹಾಕವ್ರ, ಗಂಟ್ ಹಾಕವ್ರ, ಗಂಟ್ ಹಾಕವ್ರ. ಇನ್ ಎಷ್ಟು ದೊಡ್ಡ ಗಂಟಾಗಿರ್ಬೋದು ಅದು? ಜನ್ಮದಿಂದ ಗಂಟ್ ಹಾಕೊಂಡು ಈಗ ಗಳಿಗೆ 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 ಕ್ಷಣಕ ಗಂಟ್ ಹಾಕ್ತಾರೆ. ಅದು ಎಷ್ಟು ಬೆಳಿಬಹುದು ಹೇಳು? ಅದೇ ಗಂಟು, ಜೀವಗಂಟು, ಅಹಂ ಗಂಟು, ಅಜ್ಞಾನದ ಗಂಟು. ಅದನ್ನ ಬಿಚ್ಚಾಕ್ ಬರುವುದಿಲ್ಲ. ಮೊದಲ ಏನಂತ ಹೇಳಿದರು? ಅದು ಇದು ಎನ್ನ ಅಳಿದು ಹೋಗುದು. ಮೊದಲ ವಾಸನೆಯೇ ಗಂಟು, ಅಹಂ. ಅಹಂ ಅದು ಗಟ್ಟಿಕೊಂಡು ಬಿಟ್ಟೈತಿ ಶಂಕರ್. ದೇವರಿಂದ ಅಗಲಿ ಹೋಗಿ ಬಿಟ್ಟೈತಿ, ದೇವರ ಜೊತೆಗಿಲ್ಲ. ಈ ಅಹಂ ಗಂಟೈತಲ್ಲ, ಇದೇ ಜೀವಭಾವ. ಅದರ ಆಚೆಗೆ ದೇವರಿರೋ. ಈ ಗಂಟು ನೀನಲ್ಲ. ಈ ಗಂಟಾಗೇ ಇರ್ತೀವಿ, ಗಂಟಾಗೇ ಬದುಕ್ತೀವಿ, ಗಂಟಾಗೆ ಸತ್ ಹೋಗ್ತೀವಿ, ಮತ್ತೆ ಗಂಟು ಕಟ್ಕೊಂಡ ಹೋಗ್ತೀವಿ. ಇಲ್ಲಿ ಗುರುಗಳನ್ನ ಆಶ್ರಯಿಸಿ ನನ್ನ ನಿಜ ಸ್ವರೂಪವನ್ನ ಅಂತರ ಇಲ್ಲೇ ಗಂಟು ಬಿಚ್ಚ ಹೋಗ್ತದೆ, ಸುಟ್ಟೋಗಿ ಬಿಡ್ತತಿ. ಇನ್ನು ಸುದ್ದಿನೇ ಇಲ್ಲ. ಮುಂದೆ ಜನ್ಮ ಇಲ್ಲ, ಹಿಂದೆ ಜನ್ಮ ಇಲ್ಲ, ಯಾವುದೂ ಇಲ್ಲ. ಈ ಪ್ರಾರಬ್ಧ ಗೀರಬ್ಧ ಅಂತಾರಲ್ಲ, ಅವು ಯಾವೂ ಸತ್ಯ ಅಲ್ಲ, ದೇವರಲ್ಲ.
ಪ್ರಾರಬ್ಧ ಸಂಚಿತ ಆಗಾಮಿ ಈ ಅಹಂಕಾರನೇ ಸುಟ್ಟು ಹೋದ್ಮೇಲೆ ಯಾರಿಗೆ ಕರ್ಮ? ಪ್ರಾರಬ್ಧ ಕರ್ಮ ಅಂತೀವಲ್ಲ, ಅದು ಅಹಂಕಾರ. ಅಹಂಕಾರವೇ ಸುಟ್ಟು ಭಸ್ಮ ಆದ್ಮೇಲೆ, ಅದು ಇಲ್ಲ ಆದ್ಮೇಲೆ ಜ್ಞಾನದಿಂದ ಆಗ್ತದೆ. ಜ್ಞಾನದಿಂದನೇ ಆಗೋದು. ಯಾವಾಗ ನಾವು ಬ್ರಹ್ಮ ವಸ್ತುವನ್ನ ಅನುಭವಿಸ್ತೀವೋ ಆ ಕ್ಷಣದಲ್ಲಿ ಅಹಂ ಗಂಟು ಹೋಗಿದೆ, ಇರೋದೇ ಇಲ್ಲ, ಸುಟ್ಟೋಕತಿ. ಮತ್ತೆಲ್ಲರೇ ಇರ್ತೈತಿ ಅಂತಲ್ಲ, ಇಲ್ಲ ಸಾಮಾನ್ಯ ಮನಸ್ಸು ಒಂದು ಉಳ್ಕೋತದ, ಅದು ಇರೋ ತನಕ ಬದುಕಿರ್ತದ, ಆಮೇಲೆ ಅದು ಹೋಗ್ಬಿಡ್ತದೆ. ಆದರಂತ ಮನಸ್ಸು ದೇವ ಮನಸ್ಸದು. ಈಗ ಅಹಂಕಾರದ ಮನಸ್ಸಲ್ಲ. ಜ್ಞಾನಿಗಳ ಮನಸ್ಸಿಗೂ ನಮ್ಮ ಮನಸ್ಸಿಗೂ ಅಜಗಜಾಂತರ ವ್ಯತ್ಯಾಸ. ನಮಗೆಲ್ಲ ಮೂಲ ಕೊಂಡಿ ಇರ್ತದ, ಅಲ್ಲಿಂದ ನಮಗೆಲ್ಲ ಹರಿದು ಬರ್ತದ ಇದರಲ್ಲಿ ಮನಸ್ಸಿನಲ್ಲಿ. ಜ್ಞಾನಿಗಳಿಗೆ ಹಂಗಲ್ಲ. ಜ್ಞಾನಿಗಳಿಗೆ ಅಹಂ ಗಂಟೆ ನಷ್ಟ ಆದ್ಮೇಲೆ ಅಲ್ಲಿ ದೇವನು ಅಹಂಕಾರದಲ್ಲಿ ಪ್ರವೇಶ ಮಾಡೋದಿಲ್ಲ. ಇನ್ನ ಅದ್ರ ತುಂಬೆಲ್ಲ ದೇವರು ಉಳ್ಕೊಂಡ್ ಬಿಡ್ತಾನೆ. ಏನು, ಅವನು ಯಾವ ಕರ್ಮಗಳು ಉಳಿಯೋದಿಲ್ಲ. ಭಗವಂತರ ಏನಾರ ವಿಚಾರ ಮಾಡ್ಲಿ, ಅನುಭವಿಗಳ ಮಾತೆ ಅದ್ಭುತ. ನಮ್ಮಪ್ಪರು ಸುಮ್ಮನೆ ಬದುಕಿದ್ರಷ್ಟೇ, ಜ್ಞಾನಿಗಳಾಗಿ ಬದುಕಿದ್ರು, ದೇವರಾಗಿ ಬದುಕಿದ್ರು. ನೀವು ಅಹಂಕಾರವನ್ನ ಕಳ್ಕೊಂಡ್ರೆ ಅಂದ್ರೆ ನೋಡು ನೋಡು ನೀನೆ, ಇದೇ ಕಳ್ಕೊಳ್ಳುವ ರೀತಿ. ನೀನು ಅಹಂಕಾರವನ್ನ ನೋಡೋನು. ನಮಗ ಅಹಂಕಾರ ಏನ್ ನಿಜಗುಣ ಶಿವಗಳು ಅಮೃತ ಸ್ವರೂಪ. ಮೂರೂ ಅಹಂಕಾರವನ್ನ ನೋಡ್ತೀವಿ ನೀನು. ಎಚ್ಚರದ ಅಹಂಕಾರ, ಕನಸಿನ ಅಹಂಕಾರ, ನಿದ್ರೆ ಅಹಂಕಾರ, ಮೂರನ್ನು ನೋಡ್ತೇ ಇಲ್ವ ನೀನು? ಒಂದಿರುವಾಗ ಇನ್ನೆರಡು ಇರುವುದಿಲ್ಲ ಅಲ್ಲ. ಎಚ್ಚರದ ಅಹಂಕಾರ ಇರುವಾಗ ಕನಸು ನಿದ್ರೆಗಳ ಅಹಂಕಾರ ಈಗ ಎಲ್ಲಿ ಇಲ್ಲ. ಕನಸನ್ನ ಅನುಭವಿಸುವಾಗ ಕನಸಿನ ಅಹಂಕಾರವನ್ನ ಬಿಟ್ರೆ ಇವೆರಡೂ ಇಲ್ಲ. ನಿದ್ರೆಯೊಳಗೆ ಸೂಕ್ಷ್ಮವಾಗಿರ್ತತಿ ಅಂತ ಹೇಳ್ತಾರೆ, ಅದೇ ಬೀಜ. ನಮ್ಮ ವ್ಯವಹಾರದ ಮೂಲ ಅದೇ. ಯಾವುದು? ಸೂಕ್ಷ್ಮ ಅಹಂಕಾರ, ಕಾರಣ ಶರೀರ ಅಂತ ಕರೀತಾರೆ ಶಾಸ್ತ್ರಗಳಲ್ಲಿ. ಇದು ಸ್ಥೂಲ ಶರೀರ, ಕನಸು ಸೂಕ್ಷ್ಮ ಶರೀರ, ನಿದ್ರೆ ಕಾರಣ ಶರೀರ. ಈ ಮೂರು ನೋಡೋನ್ನ, ಮೂರನ್ನೂ ನೋಡೋರನ್ನೋದನ್ನ ನಿತ್ಯ 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 ನೋಡಕತ್ಬೇಕು. ಗುರುಗಳ ಕಾರುಣ್ಯ ಪಡೆದು, ಇದು ಗುರುಗಳ ಸಂಪತ್ತು, ಆಧ್ಯಾತ್ಮ ಸಂಪತ್ತು, ಜ್ಞಾನ ಸಂಪತ್ತು, ಗುರುವಿನ ಆಸ್ತಿ ಅದು. ಗುರು ಆ ಸ್ವರೂಪದಲ್ಲಿ ಇರ್ತಾರ. ಅವರು ನಮಗೆ ಮೂರೂ ಅಹಂಕಾರ ನೀನಲ್ಲ, ಮೂರೂ ಜೀವ ನೀನಲ್ಲ, ಮೂರೂ ಜಗತ್ತು ನೀನಲ್ಲ, ಇವೆಲ್ಲ ಅಲ್ಲ ಆದ್ಮೇಲೆ ಇರ್ತದಲ್ಲ, ಅದು ಯಾವಾಗಲೂ ಇದೆ. ಇವುಗಳು ಇದರಲ್ಲಿ ಅದು ಮರ್ತ್ ಹೋಗಿದೆ. ನಾನು ಅದೇ ಪರಮ ವಸ್ತು ಅನ್ನೋದನ್ನು ಮರ್ತ್ ಹೋಗಿದೆ. ಈಗ ನೀನ್ ನೋಡು, ನೀನ್ ಎಲ್ಲವನ್ನ ನೋಡೋನು, ಮೂರು ಅವಸ್ಥೆಗಳನ್ನ ನೋಡೋನು, ಮೂರು ದೇಹಗಳನ್ನ ನೋಡೋನು, ಮೂರು ಜಗತ್ತುಗಳನ್ನ ನೋಡೋನು. ಇವುಗಳ ಬಳಲಿಕೆ ನಿನಗೆಲ್ಲ ಐತಿ? ಈಗ ನಾನು ನಿಮ್ಮನ್ನ ಚೆನ್ನಾಗಿದ್ದಾಗ ಕುಣಿದಾಡುವಾಗೂ ನೋಡ್ತೇನೆ, ನಿಮ್ಮನ್ನ ಕಾಯಿಲೆ ಬಂದು ನರಳುವಾಗೂ ನೋಡ್ತೀನಿ, ನಿಮ್ಮ ಊಟ ಮಾಡುವಾಗ ಎಲ್ಲ ಮಾಡುವಾಗ ನಾನು ನೋಡ್ತೇನೆ. ನೋಡೋನಿಗೆ ಏನಾಕತಿ? ನೋಡೋನು ಬರೇ ನೋಡ್ತಾನೆ, ಬರೇ ನೋಡ್ತಾನೆ. ಆ ನೋಡುವ ಇದಕ್ಕ ಕರಡಿಲ್ಲ, ಅದಕ್ಕೆ ದೇಹವಲ್ಲ, ಏನೂ ಅಲ್ಲ. ಅದು ಸಾಕ್ಷಾತ್ ಪರಬ್ರಹ್ಮ. ಅಂತ ಸ್ವರೂಪವನ್ನ ನೀವು ಅನುಭವಿಸಿ ಇನ್ನೇನ್ ನೋಡೋದೈತಿ. ಇದು ನೋಡು ನೋಡು ಎಷ್ಟು ಚಂದ ಹೇಳೋದಿಲ್ಲ. ನಮ್ಮನ್ನ ಇದರಿಂದ ಬೇರೆಯಾಗಿ ಕರ್ಕೊಂಡು ಹೋಗ್ತಾರೆ. ನೋಡು, ಮತ್ತೆ ನಮ್ಮ ಮೂಲ ಸ್ವರೂಪ ಅದು. ಇವು ನಮ್ಮ ಮೂಲ ಸ್ವರೂಪ ಅಲ್ಲ. ಯಾಕನ್ನೋದ ಹೇಳ್ತಾರೆ. ಅವು ಇಷ್ಟು ಅದು ಇದು ಎನ್ನದೆ ಯಾವುದನ್ನು ನೋಡ್ತಿ ಅದು ಅಳಿದು ಹೋಗುದು. ಅದು ಅಸತ್ಯ, ಸತ್ಯವಾದ ವಸ್ತು ಅಲ್ಲವು. ಅದರಲ್ಲಿ ನೋಡೋದು ಅಂತರಂಗದಿಂದ ನೋಡಬೇಕು.
ದೇಹವನ್ನ ನೋಡೋರು ನಾವು ಅಲ್ಲ, ಪ್ರಾಣವನ್ನ ನೋಡೋರು ನಾವು, ಅಹಂಕಾರವನ್ನ ನೋಡೋರು ನಾವು, ಅಂತಃಕರಣ ಅಂತ ಕರೀತಾರೆ ಅದಕ್ಕೆ. ಕೊನೆಗೆ ಜೀವತ್ವವನ್ನೇ ನೋಡೋರು ನಾವು, ಮೂರೂ ಜೀವರನ್ನ ನೋಡೋರು ನಾವು. ಅದರಿಂದ ಬಿಡಿಸ್ಕೊಳ್ಳಕ್ಕೆ ಅಂತ ಉಪಾಯ ಅಮೃತದ ಮಾತುಗಳಿವು. ನೋಡೋವು, ಏನೂ ಮಾಡೋದಿಲ್ಲ, ಬರೇ ನೋಡೋವು. ಸೂರ್ಯ ಬರೇ ಬೆಳಗ್ತಾನೆ, ಬೆಳಕ ಅವನ ಸ್ವರೂಪ. ಅವನ್ ನಾವಂತೀವಿ ನಮ್ಮನ್ನು ಬೆಳಗ್ತಾನ, ನಿನ್ನ ಭಾವನೆ ಅದು. ಅವನ ಬೆಳಕೆ ಅವನ ಸ್ವರೂಪ. ಹಂಗ ಆತ್ಮ ನೋಡೋದಲ್ಲ, ಕೊನೆಗೆ ಅರುವೇ ಅವನ ಸ್ವರೂಪ. ಗೊತ್ತಾಗ್ತದ? ಅದು ಇದು ಗೊತ್ತಿರ್ಲಿ. ಇದು ಗೊತ್ತಾದ್ರೆ ಅದ್ರ ಕಡೆ ಲಕ್ಷ್ಯ ಬರ್ತದೆ. ಇದು ಗೊತ್ತಾಗ್ಲಿಲ್ಲ ಅಂದ್ರೆ ಬರೋದಿಲ್ಲ. ಯಾವುದೋ ಒಂದು ಉಪನಿಷತ್ ಹೇಳ್ತೈತಿ, ಒಂದು ಗಿಡ, ಒಂದು ಮರದಲ್ಲಿ 2 ಪಕ್ಷಿಗಳಿದ್ದಾವೆ. ಒಂದು ಪಕ್ಷಿ ಹಣ್ಣು ಎಲೆ ಎಲ್ಲವನ್ನ ತಿಂದುಕೊಂಡು ಸುಖ ದುಃಖ ಚಿಂತೆ ಅನುಭವಿಸ್ತೈತಿ. ಬಹುಶಃ ತೈತರಿ ಉಪನಿಷತ್ ಇರಬೇಕು. ಇನ್ನೊಂದು ಪಕ್ಷಿ ಐತಿ, ಅದು ಬರೀ ನೋಡ್ತೈತಿ. ಅದ ಗಿಡದಾಗ ಐತಿ. ಹಂಗ ಈ ಜಗತ್ತಿನ ಕಷ್ಟ ಸುಖ ನೋವು ಚಿಂತೆ ಅನುಭವಿಸುವ ನಾವು ಪ್ರಾಪಂಚಿಕ ಹಕ್ಕಿಗಳು. ಇನ್ನೊಂದು ಪಕ್ಷಿ ಐತಲ್ಲ ನಮ್ಮಲ್ಲಿ, ಈಗ ನಾ ಹೇಳಕತ್ತೀನಲ್ಲ, ಇದು ಸಾಕ್ಷಿ ಪಕ್ಷಿ. ಅದು ನೋಡ್ತೈತಿ, ಇದನ್ನ ಅನುಭವಿಸುವುದಿಲ್ಲ. ಆಮೇಲೆ ಅದು ಏನು ಅನುಭವಿಸುವುದಿಲ್ಲ, ಬರೇ ನೋಟ. ಅದನ್ನ ಈಗ ಇವ್ರು ಹೇಳಕತ್ತೀರು, ನೋಡು ನೋಡು ನೀನೇ ಪರವೆಂದು. ನಿಮ್ಮ ಉಸುರಾಗಿ ಚಿಂತನಾ ಮಾಡ್ಬೇಕಿದನ್ನ. ನೀವು ದೇವರಾಗ್ತೀರಿ, ಎಲ್ಲ ದುಃಖಗಳು ಮರೆಯಾಗಿ ಹೋಗಿ, ಎಲ್ಲ ದುಃಖಗಳು, ಏನೋ ಒಂದು ದುಃಖ ಇಲ್ಲ. ಬ್ರಹ್ಮನಿಗೆ ಯಾವ ದುಃಖ ಅಂತ ಪರಬ್ರಹ್ಮ ವಸ್ತು ಆಗ್ತೀರಿ. ಬಹಳ ಉತ್ತಮ ಸ್ತೋತ್ರಗಳಿವೆಲ್ಲ. ನೋಡು ನೋಡು ನೀನೇ ಪರವೆಂದು, ತತ್ವಗೂಣದ ವಿಲಕ್ಷಣನಾಗಿ ನಿಂದು, ಅದು ಇದು ಎನ್ನದಿರಿಟ್ಟು ಅಳಿದು ಹೋಗುವುದು ಅಸತ್ಯವೆಂದು ನೇತಿಗಡದು. ಒಂದು ಅಹಂಕಾರ ಐತಿ, ಅದರಿಂದ ಇದೆಯಲ್ಲ. ಮೊದಲ ವಾಸನೆ ಮಾಡಿದು, ಅದು ಹೋಗ್ಬೇಕು. ಅದು ನೋಡಿದ್ರೆ ಹೋಗ್ತದ, ಬೇಡಿದ್ರೆ ಹೋಗೋದಿಲ್ಲ. ನೋಡಿದ್ರೆ ಹೋಗಿ ಬಿಡ್ತದೆ, ಅದಕ್ಕೆ ಸ್ವತಂತ್ರ ಅಸ್ತಿತ್ವ ಇಲ್ಲ. ನೇತಿಗಳ ಮೊದಲ ವಾಸನೆ ಮಾಡಿದು, ಅವಾಗ ನಿಜ ಖಂಡಿತ. ಅದು ಖಂಡ ಇಲ್ಲ, ಪೂರ್ಣ ಅದು ಅಖಂಡಿತವೆಂದು ನೇತಿಗಳದು. ಮೊದಲ ವಾಸನೆ ಮಾಡಿದು, ನಿಜ ಪದವು ಅಖಂಡ ಪೂರ್ಣ. ನೆನಸಿನ ಕೀಟ ಜಗವಲ್ಲ ಖುಷಿ, ಕನಸಿನಂದಲ್ಲಿ ನಿತ್ಯವಲ್ಲ ಮುಂದಿಂದದು. ಮತ್ ನಾಳೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದ